ಬಾ ಕಿಚನ್ ತೋರಿಸ್ತೀನಿ. ನನ್ನ ಫೇವ್ರೆಟ್ ಇದು ನೋಡು, ಕಿಚನ್ಗೂ ಮತ್ತು ಡೈನಿಂಗ್ ಟೇಬಲ್ಗೂ ಮಧ್ಯೆ ಈ ಥರ ಡಿಸೈನ್ ಮಾಡಿಸಿರೋದು. ಎಂಟ್ರೆನ್ಸಲ್ಲಿ ಡೋರ್ ಓಪನ್ ಮಾಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇದು ಸ್ಪೇಸು. ಇದಕ್ಕೆ ಆ್ಯಕ್ಚುಲಿ ನಾವು ಗ್ಲಾಸ್ ಹಾಕಿಸ್ಬೇಕು ಬ್ಯಾಕ್ ಸೈಡ್ ಅಂತ ಇದ್ವಿ, ಬಟ್ ಅಷ್ಟರೊಳಗೆ ಗೃಹ ಪ್ರವೇಶ ಟೈಮ್ ಆಗಿದ್ದರಿಂದ ಬೇಗ ಬೇಗ ಆಗೋಯ್ತು. ನಾವು ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡೋ ಕಿಚನ್ ತೋರಿಸ್ತೀನಿ ಬಾ. ಸೊ ಇದು ನಮ್ಮ ಕಿಚನ್. ಸೊ ಆಲ್ಮೋಸ್ಟ್ ಅಮ್ಮನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಮ್ಮಂಗೆ ಸ್ವಲ್ಪ ಈಸಿ ಆಗೋ ಥರನೇ ಇರಲಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದು. ಆಮೇಲೆ ಟೈಮು ಆಗೋಗಿತ್ತು ನಮಗೆ ಗೃಹ ಪ್ರವೇಶ ಮಾಡಿಸ್ಕೊಳಕ್ಕೆ. ಇಲ್ಲೆಲ್ಲ ಇನ್ನೂ ವಾರ್ಡ್ರೋಬ್ಸ್ ಎಲ್ಲ ಬರಬೇಕಿತ್ತು ನಮ್ಮ ಪ್ಲಾನಿಂಗ್ ಪ್ರಕಾರ. ಬಟ್ ಗೃಹ ಪ್ರವೇಶ ಮಾಡಿಸ್ಕೊಂಡ್ಮೇಲೆ ಮಾಡಿಸೋಣ ಅಂತ ಅಂದ್ಕೊತೀವಿ. ಎಷ್ಟೊಂದು ಹಂಗೆ ಆಗುತ್ತಲ್ವ, ಗೃಹ ಪ್ರವೇಶ ಆದಮೇಲೆ ಮಾಡಿಸ್ಲಿಕ್ಕೆ ಆಗಲ್ಲ. ಸೊ ಬಟ್ ಈಗ ಇರೋದೇ ಸಾಕು ನನಗೆ ಅಂತ ಅಮ್ಮನೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಕಿಚನಲ್ಲಿ ನನಗೆ ಆಲ್ಮೋಸ್ಟ್ ಇಷ್ಟ ಆಗಿದ್ದು ಅಂದರೆ ಈ ಸ್ಪೇಸು. ಬಾ ತೋರಿಸ್ತೀನಿ. ಇದನ್ನ ನಾವು ಮುಂದೆ ಕೇಳ್ಕೊಬೋದು. ನಮ್ಗೆ ಹಿಂದೆ ಇರೋ ಐಟಮ್ಸ್ನ ಓಕೆ ಈಸಿಯಾಗಿ ಸಿಗುತ್ತೆ. ನೀವು ಇವಾಗಿನ ಟ್ರೆಂಡ್ನ ಆಗಲೇ ಮಾಡಿಸಿದ್ದೀರಾ ಅಂದರೆ 10 years ಬ್ಯಾಕ್. ನೋಡು, ಇದು ಅಷ್ಟೇ. ಇದೆಲ್ಲ ಇವಾಗ ಇನ್ಸ್ಟಾದಲ್ಲಿ ಟ್ರೆಂಡ್ ಆಗ್ತಾ ಇರೋದು ಈ ಥರದ ಆ್ಯಕ್ಟರ್ಸ್. ಬಟ್ ಆವಾಗಲೇ 10 years ಬ್ಯಾಕೆ ನಾವು ಇದೆಲ್ಲ ಯೋಚನೆ ಮಾಡಿ ಪ್ಲಾನ್ ಮಾಡಿಕೊಂಡು ಕಿಚನ್ನ ಸೆಟಪ್ ಮಾಡಿದ್ವಿ. ಇದು ಸ್ಟೋರೇಜು. ಇದಕ್ಕೆ ಆ್ಯಕ್ಚುಲಿ ಡ್ರಾ ಬರಬೇಕಿತ್ತು, ಬಟ್ ಅದನ್ನು ಮಾಡಿಸ್ಲಿಕ್ಕೆ ಆಗಲಿಲ್ಲ. ಅದಾಗೆ ಉಳ್ಕೊಂಡಿದೆ, ಮಾಡಿಸೇ ಇಲ್ಲ. ಬಾ ಇನ್ನು ಕಿಚನ್ ಅಂತ ಅಂದಮೇಲೆ, ಮನೆ ಅಂದಮೇಲೆ ಯುಟಿಲಿಟಿ ಇಲ್ಲ ಅಂದರೆ ಹೆಂಗೆ? ಇವಾಗಂತೂ ಯುಟಿಲಿಟಿ ಇಲ್ಲ ಅಂತಂದರೆ ಆಗೋದೇ ಇಲ್ಲ. ನಮಗೊಂಥರ ಹಳ್ಳಿಯಲ್ಲಿದ್ದಾಗೆಲ್ಲ ತುಂಬ ಸ್ಪೇಸ್ ಇರ್ತಿತ್ತು, ಹಿಂದೆ ಮುಂದೆ ಎಲ್ಲ ಆಟ ಆಡೋಕ್ಕಾಗಿರ್ಬೋದು, ಏನಾದ್ರು ಕೆಲಸಗಳು ಮಾಡ್ಕೊಳಕ್ಕಾಗಿರ್ಬೋದು ಅಂತ. ಬಟ್ ಸಿಟಿ ಅಂತ ಬಂದಾಗ ಯುಟಿಲಿಟಿ ಬೇಕೇ ಬೇಕಾಗತ್ತೆ. ಯುಟಿಲಿಟಿನ ತುಂಬ ಸ್ಪೇಷಿಯಸ್ ಆಗಿ ಮಾಡಿಲ್ಲ, ಬಟ್ 3.5 ಅಡಿಯಲ್ಲಿ ಎಷ್ಟು ಆಗುತ್ತೋ, ಎಷ್ಟು ಯುನೀಕಾಗಿ ಮಾಡ್ಬೋದೋ ಆ ಥರ ಮಾಡ್ಕೊಂಡಿದ್ದೀವಿ. ವಾಷಿಂಗ್ ಮಿಷಿನ್ ಇಡೋಕ್ಕೆ ಸಪ್ರೇಟಾಗಿ ಆ ಕಡೆ ಮೂಲಲ್ಲಿ ಪಾತ್ರೆ ಬಟ್ಟೆ ಎಲ್ಲ ತೊಳ್ಕೊಳಕ್ಕೆ ಮಾಡಿದ್ದೀವಿ. ಬ್ಯಾಕ್ ಸೈಡೂ ಲುಕ್ಕಾಗಿರಲಿ ಅಂತ ಇಲ್ಲೂ ನಾವು ಟೈಲ್ಸನ್ನು ಹಾಕ್ಸಿದ್ದೀವಿ. ನೋಡಿ, ಇದು ಸ್ವಲ್ಪ ಟೈಲ್ಸು ಒಳಗಡೆ ಹಾಕೋಕ್ಕೆ ಅಂತ ತಂದಿದ್ದು ಉಳಿದಿತ್ತು, ಅದನ್ನು ಕಾಂಬಿನೇಷನ್ಗೆ ಮ್ಯಾಚ್ ಮಾಡಿದ್ದು. ಓಕೆ. ಅಕ್ಕ ನೋಡಿದ್ರೆ ಹಳ್ಳಿ ತರ ಫೀಲ್ ಮಾಡ್ತಾ ಇದೆ ಸಿಟಿಲೂ. ಫ್ರಂಟ್ ಸೈಡಲ್ಲಿ ಒಂಥರ ಗಾರ್ಡನಿಂಗ್ ಮಾಡಿದ್ದೀರಾ, ಬ್ಯಾಕ್ ಸೈಡಲ್ಲಿ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದೀರಾ. ಏನು ಇದರ ಗುಟ್ಟು ಅಂತ ಏನಿಲ್ಲ, ಅದೇ ಹೇಳ್ತಾರಲ್ಲ ಫಾರ್ಮರ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು. ನಮ್ಮ ಅಪ್ಪನೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಬಟ್ ಅವರಿಗೂ ನಮ್ಮ ತಾತ ಬಂದ್ಬಿಟ್ಟು ಫಾರ್ಮರೇ. ಸೊ ಅದೆಲ್ಲೋ ಒಂಥರ ಬ್ಲಡ್ ರಿಲೇಷನ್ ಅನ್ನೋದು ಇದ್ದೇ ಇರುತ್ತಲ್ವಾ. ಸೊ ಹಂಗಾಗಿ ನಮ್ಮ ಅಪ್ಪಾಜಿ ಅಮ್ಮನಿಗೂ ಗಾರ್ಡನಿಂಗ್ ಆದರೆ ಇಷ್ಟ. ಅವ್ರಿಗೆ ಆಲ್ಮೋಸ್ಟ್ ಟೈಮ್ ಪಾಸ್ ಆಗೋದೇ ಇದರಿಂದ. ನೋಡು, ವಿಳೆದೆಲೆಯಿಂದ ಹಿಡ್ದು ಎಲ್ಲನೂ ಚಿಕ್ಕ ಪುಟ್ಟ ತರಕಾರಿ ಆಗಿರ್ಬೋದು, ಹಣ್ಣು, ನಿಂಬೆಹಣ್ಣಿನ ಗಿಡ, ಹೂವಿನ ಗಿಡ, ನಾವ್ಯಾರು ಇಲ್ಲಿ ಇಲ್ಲದೆ ಇರೋದ್ರಿಂದ ಗಿಡಗಳೇ ಅವ್ರಿಗೆ ಒಂಥರ ಮಕ್ಳು ಥರ. ಸೊ ಇದ್ರಲ್ಲಿ ಆಲ್ಮೋಸ್ಟ್ ತುಂಬ ಟೈಮ್ ಪಾಸ್ ಮಾಡ್ತಿರ್ತಾರೆ. ಮತ್ತು ಪಕ್ಷಿಗಳೆಲ್ಲ ಬರುತ್ತೆ ಬೆಳಗ್ಗೆ ಹೊತ್ತು, ಅವೇ ಆಲ್ಮೋಸ್ಟ್ ನಮ್ಮನ್ನು ಎದ್ದೇಳಿಸ್ತಾ ಇರ್ತವೆ. ನೋಡಿ, ನುಗ್ಗಿಕಾಯಿ ಗಿಡ ಹಾಕಿದ್ದಾರೆ. ಸೊ ಹೂವಿನ ಗಿಡಗಳು, ಇದು ನೋಡು ನಿಂಬೆಹಣ್ಣಿನ ಗಿಡ ಇನ್ನೂ ಚಿಗುರ್ತಾ ಇದೆ. ಆಲ್ಮೋಸ್ಟ್ ಏನು ಗೊತ್ತಾ, ಹಣ್ಣೆಲ್ಲ ಬಿಟ್ಟಾಗ ಇಡೀ ಏರಿಯಾ ಕಂಡ್ಕೊಡ್ತೀವಿ. ಆಮೇಲೆ ಅದನ್ನ ತಿನ್ಬೇಕಾದ್ರೆ ಒಂಥರ ಫೀಲು, ನಾವು ಬೆಳೆದು ತಿಂತಾ ಇದೀವಲ್ಲ ಅಂತ, ಅದು ಖುಷಿನೇ ಬೇರೆ. ಹೌದು, ಲೆವೆಲಲ್ಲಿ ಇರುತ್ತೆ. ಸೊ ಫುಲ್ ಇದು ಆಲ್ಮೋಸ್ಟ್ ಒಂದು 44 ಅಡಿ ಇದೆ. ಅಷ್ಟಕ್ಕೂ ಗಾರ್ಡನಿಂಗ್ ಮಾಡ್ಕೊಂಡಿದ್ದಾರೆ. ಪಪ್ಪಾಯ ಅಂತೂ ಎಷ್ಟು ಟೇಸ್ಟಿಯಾಗಿ ಬಿಡುತ್ತೆ ಅಂದರೆ, ಪ್ರತಿಯೊಂದು ಹಣ್ಣು ಹೂವು ಎಲ್ಲನೂ ಆಲ್ಮೋಸ್ಟ್ ನಾವೇ ಬೆಳ್ಕೊತೀವಿ. ಖುಷಿ ಆಗತ್ತೆ. ವಿ ಆರ್ ಆಲ್ಸೋ ಫಾರ್ಮರ್ ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ. ಲಾಸ್ಟ್ ಟೈಮು ಚೀಕು ಮತ್ತು ಸೀಬೆಹಣ್ಣು ಎಲ್ಲ ಹಾಕಿದ್ರು. ಈಗ ಅದು ಇಷ್ಟು ವರ್ಷ ಅಂತ ಅಷ್ಟೇ ಬೆಳೆ ಬೀಳೋದಲ್ವಾ, ಆಮೇಲೆ ಜಾಸ್ತಿ ಕಾಯಿಗಳು ಬಿಡ್ತಾ ಇರಲಿಲ್ಲ ಅಂತ ಕಟ್ ಮಾಡಿದ್ದಾರೆ. ಇನ್ನೊಂದು ಏನಾಗುತ್ತೆ, ಪಕ್ಷಿಗಳೆಲ್ಲ ಬರೋದ್ರಿಂದ ಹೂವನ್ನೆಲ್ಲ ಕಚ್ಕೊಂಡು ತಿಂದ್ಬಿಡುತ್ತೆ, ಹಂಗಾಗಿ ಜಾಸ್ತಿ ಬರಲ್ಲ. ಬಟ್ ಆದ್ರೂ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ಆಮೇಲೆ ಅವು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ, ಉಳಿದಿರೋ ಈ ತರಕಾರಿ ಬಿಡಿಸಿರೋದು, ಸಿಪ್ಪೆ ತೆಗ್ದಿರೋದು, ಅದರಿಂದ ಅವರೇ ಗೊಬ್ಬರ ಮಾಡಿಕೊಂಡು ಹಾಕ್ತಾರೆ. ಹಂಗಾಗಿ ಅಷ್ಟು ನೀಟಾಗಿ ಬರುತ್ತೆ. ಹೌದು, ತುಂಬಾ ಚೆನ್ನಾಗಿ ಅವ್ರಿಗೆ ಎಕ್ಸರ್ಸೈಸ್ ಕೂಡ. ಗ್ರೌಂಡ್ ಫ್ಲೋರ್ ನೋಡಿದೆ ಅಲ್ವಾ, ಮೇಲ್ ಕಡೆ ತೋರಿಸ್ತೀನಿ. ಇಲ್ಲೂ ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದೀರಲ್ಲ, ಇದೇನು ಪ್ಲಾಂಟ್ಸ್ ಇಡೋಕೆ ಅಂತ ಮಾಡಿಸ್ಕೊಂಡಿದ್ದ? ಇದನ್ನ ಆಕ್ಚುಲಿ ಇಲ್ಲಿ ಓಪನ್ ಸ್ಪೇಸ್ ಬರ್ತಾ ಇತ್ತು. ಆ ಕಡೆ ವಾಶ್ರೂಮ್ ಇರೋದ್ರಿಂದ ಇಲ್ಲಿ ಓಪನ್ ಸ್ಪೇಸ್ ಬರ್ತಾ ಇತ್ತು. ಅದಕ್ಕೆ ನಾವು ಏನು ಐಡಿಯಾ ಮಾಡಿದ್ವಿ ಅಂದರೆ, ಇಲ್ಲೊಂದು ಎಕ್ಸ್ಟ್ರಾ ವುಡನ್ ಕೊಟ್ಬಿಟ್ಟು ಇದ್ರೊಳಗೆ ಸ್ಟೋರೇಜ್ ಥರ ಮಾಡಿದ್ದೀವಿ. ಆ ಕಡೆ ಡೋರ್ ಇದೆ, ಇದ್ರೊಳಗೆ ಈ ಮೆಟ್ಲು ಕೆಳಗೆ ಏನಿದೆಯಲ್ಲ ಇದು ಸ್ಟೋರೇಜ್.
ಓಕೆ. ಸೊ ಮೇಲ್ ನೋಡೋಕೆ ಇದು ವಾಲು, ಬಟ್ ಒಳಗಡೆ ಫುಲ್ ಸ್ಪೇಸ್ ಖಾಲಿ ಬಿಟ್ಟಿದೀವಿ. ಅದನ್ನ ಸ್ಟೋರೇಜ್ ಏನಾದ್ರು ಮಾಡ್ಕೋಬಹುದು. ಹಿಂದಿನ ಕಾಲದ ಮನೆಗಳಲ್ಲೆಲ್ಲ ಅಟ್ಟ ಅಂತ ಮಾಡೋರು. ಹೌದು. ಹುಡ್ಡು ಎಲ್ಲ ಹಾಕ್ಬಿಟ್ಟು ಏನಾದ್ರು ಅವ್ರು ಬೆಳ್ದಿರೋದೋ ಅಥವಾ ಕಾಯಿನೋ ಏನೋ ವೇಸ್ಟ್ ವಸ್ತುಗಳನ್ನೆಲ್ಲ ಇಡಕ್ಕೆ ಅಂತ ಅಟ್ಟ ಅಂತ ಮಾಡ್ಕೊಂಡ್ಬಿಡು. ಆ ಒಂದು ಐಡಿಯಾ ಬಂದ್ಬಿಟ್ಟು ಆತರ ಮಾಡಿದ್ದು ಅದನ್ನ. ಆಮೇಲೆ ಓಕೆ, ನಮ್ ತಾತನ ಮನೇಲೂ ಇದೆ ಅಟ್ಟ ಅಂತ. ಫಿನಿಶಿಂಗ್ ಟೈಮಲ್ಲಿ ಓಪನ್ ಆಗಿರುತ್ತೆ, ಮೆಟ್ಲತ್ತುವಾಗ ಆ ಕಡೆ ವಾಶ್ರೂಮ್ ಇಂದ ಬರೋರು ಅದು ಕಾಣಬಾರ್ದು ಅನ್ನೋದು ಟೈಮಲ್ಲಿ ನಾವ್ ಇದನ್ನ ಐಡಿಯಾ ಬಂದ್ಬಿಟ್ಟು ಈ ತರ ಮಾಡಿದ್ದು. ಓಕೆ. ನೋಡು, ಇದೆಲ್ಲ ವಾಲ್ಪೇಪರು ಫುಲ್ ಇಲ್ಲಿಂದ ಡೌನ್ ವರ್ಗೂ ಹಾಕಿರೋದು ಅದನ್ನ. ಓಕೆ. ಇಲ್ಲಿ ನಿನ್ ಮೇಲ್ ಬಂದ್ರೆ ಕಾಣಿಸುತ್ತೆ ನೋಡು, ಇದು ಬೆಳಕು ಬೀಳಿ, ಸೂರ್ಯನ ಬೆಳಕು ಒಳಗಡೆ ಬೀಳಿ ಅನ್ನೋದು ಒಂದು ಉದ್ದೇಶ. ಮತ್ತೆ ಹೊರಗಿಂದ ನೋಡಿದಾಗ ಲುಕ್ ಆಗಿ ಕಾಣ್ಲಿ ಮನೆ ಅನ್ನೋದಕ್ಕೆ ಇದನ್ನ ಇಲ್ಲಿ ಓಪನ್ ಸ್ಪೇಸ್ ತರ ಗಾಳಿ ಬೆಳಕು ಚೆನ್ನಾಗಿ ಬರ್ಲಿ ಅಂತ ಅನ್ನೋ ಒಂದು ಉದ್ದೇಶಕ್ಕೆ. ಓಕೆ. ಕೆಳಗಡೆ ಮನೆ ಒಂಥರ ಲುಕ್ ಬಂದಿದೆ, ಮೇಲ್ಗಡೆನೆ ಇನ್ನೊಂಥರ ಡಿಫ್ರೆಂಟ್ ಆಗಿ ಬಂದಿದೆ. ಬಾ ತೋರಿಸ್ತೀನಿ. ಇಂದ ಬಂದ್ರೆ ರೈಟ್ ಸೈಡ್ಗೆ 2 ಬೆಡ್ರೂಮ್ ಇದೆ. ಬಾ ತೋರಿಸ್ತೀನಿ. ನೋಡು, ಇದೊಂದು ಬೆಡ್ರೂಮ್, ಇದೊಂದು ಬೆಡ್ರೂಮ್. ಆಮೇಲೆ ಇದು ಕರ್ಟನ್ಸ್ ನೋಡು, ಕೆಳಗಡೆನೆ ಬೇರೆ ಕಲರ್ ಹಾಕ್ಸಿದೀವಿ. ಮೇಲ್ಗಡೆ ಲುಕ್ಕಿಗೆ ಸೂಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಮೇಲೆ ಪೂರ್ತಿ ಏನ್ ವಿಂಡೋ ಡೋರ್ಗೆಲ್ಲ ಬೇರೆ ಡಿಸೈನ್ ಹಾಕ್ಸಿದೀವಿ. ಇದೆಲ್ಲ ನೀವೇನೆ ಮೊದ್ಲೇ ಪರ್ಚೇಸ್ ಮಾಡಿದ್ದು ಅನ್ನೋದಕ್ಕಿಂತ ಹೋಗಿ ಅಲ್ಲಿ ಡಿಸೈನ್ಸ್ ಕೊಡ್ತಾರೆ. ಯಾವ ಡಿಸೈನ್ ಸೂಟ್ ಆಗುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ನಾವು ಅವರೇ ಬಂದು ಮೆಜರ್ಮೆಂಟ್ಸ್ ಎಲ್ಲ ತಗೊಂಡ್ ಹೋಗ್ತಾರೆ. ತಗೊಂಡ್ಬಿಟ್ಟು ನೀಟಾಗಿ ಅದಕ್ಕೆ ತಕ್ಕಂಗೆ ಹೊಲ್ದ್ಬಿಟ್ಟು ಸ್ಟಿಚ್ ಮಾಡ್ಬಿಟ್ಟು ಕೊಡ್ತಾರೆ ಅವರ. ಕೆಳಗಡೆ ಒಂದ್ ಸ್ವಲ್ಪ ಲೈಟ್ ಫೋಕಸ್ ಬರ್ಲಿ ಅಂತ ಸ್ವಲ್ಪ ಲೈಟ್ ಕಲರ್ ಹಾಕ್ಸಿದೀವಿ. ಸ್ವಲ್ಪ ಡಾರ್ಕ್ ಆಗಿ ಹಾಕ್ಸಿದೀವಿ. ಆಲ್ಮೋಸ್ಟ್ ನಾವು ಮೇಲ್ಗಡೆ ಹಿಂಗ್ ಸ್ಪೆಂಡ್ ಮಾಡ್ತೀವಿ ಮಲ್ಗಕ್ಕೆ, ಅದಕ್ಕೆ ಮಾತ್ರ ಬರ್ತೀವಿ ಆಲ್ಮೋಸ್ಟ್. ಇಲ್ಲಾಂದ್ರೆ ಬೆಳಗ್ಗೆಯಿಂದನೂ ಆಲ್ಮೋಸ್ಟ್ ಕೆಳಗೆ ಇರ್ತೀವಿ. ಹಂಗಾಗಿ ಸ್ವಲ್ಪ ಲೈಟ್ ಆಗಿ ಹಾಕ್ಸಿದೀವಿ. ಇಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಇರಲಿ ಅಂತ ಹೇಳ್ಬಿಟ್ಟು ಈ ತರ ಸೆಲೆಕ್ಟ್ ಮಾಡಿದೀವಿ. ನಿಮಗೆ ಯಾವ್ದು ಇಷ್ಟ ಆಯ್ತು ಕಮೆಂಟ್ ಅಲ್ಲಿ ತಿಳಿಸಿ.